ರಕ್ಷಕ ಕನ್ನಡ ಮಾತೃಭೂಮಿ ವಾರ್ತೆಗಳಿಗೆ ಸ್ವಾಗತ. ನಾನು ಸಂತೋಷಿ ಸರ್ಜೋಳ್ಕರ್. ಮೊದಲಿಗೆ ಹೆಡ್ಲೈನ್ಸ್. ಸ್ವಾಮಿ ವಿವೇಕಾನಂದ ಜಯಂತಿ ಅಂಗವಾಗಿ ಮ್ಯಾರಥಾನ್ ಓಟ, ಪಾಲಿಕೆ ಉಪಾಧ್ಯಕ್ಷ ಸಾಜಿದ್ ಸಮೀರ್ ಚಾಲನೆ. ಬಿಜೆಪಿ ಕಚೇರಿಯಲ್ಲಿ ಸ್ವಾಮಿ ವಿವೇಕಾನಂದ ಜಯಂತಿ, ಯುವಕರಲ್ಲಿ ಜಾಗೃತಿ ಸಂದೇಶ, ವಿವೇಕಾನಂದ ಜೀವನ ಸ್ಫೂರ್ತಿ. ಡಾಕ್ಟರ್ ಶಿವರಾಜ್ ಪಾಟೀಲ್. ಕರ್ಣ ಹ್ಯಾಪಿ ಬರ್ತ್ಡೇ ಚಿತ್ರ ಜನವರಿ 13ರಂದು ಯೂಟ್ಯೂಬ್ನಲ್ಲಿ ಬಿಡುಗಡೆ. ಬಸವರಾಜ್. ನಗರದ ತ್ಯಾಜ್ಯ ವಿಲೇವಾರಿಗೆ ಹೋಟೆಲ್ ರೆಸ್ಟೋರೆಂಟ್ ನಿಯಮ ಪಾಲಿಸದಿದ್ದರೆ ಕ್ರಮ, ಮಹಾನಗರ ಪಾಲಿಕೆ ಎಚ್ಚರಿಕೆ. ಪ್ರಜಾಪೀಠ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ವಿವೇಕಾನಂದ ಜಯಂತಿ, ಸಮಾಜ ಸುಭಿಕ್ಷೆಯಾಗಲು ಯುವಕರ ಪಾತ್ರ ಮುಖ್ಯ. ಸ್ಮಿತಕ್ಕ. ಡಾಕು ಮಹಾರಾಜ್ ಚಿತ್ರ ಬಿಡುಗಡೆ, ಅಭಿಮಾನಿಗಳಿಂದ ಸಂಭ್ರಮಾಚರಣೆ. ವಾರ್ತೆಗಳ ವಿವರ. ನಗರದ ಮಹಾತ್ಮ ಗಾಂಧಿ ಜಿಲ್ಲಾ ಕ್ರೀಡಾಂಗಣದಲ್ಲಿ ವೇದಾಂತ ಪದವಿ ಪೂರ್ವ ಕಾಲೇಜು, ರಾಯಚೂರು ವಿಶ್ವವಿದ್ಯಾಲಯ, ಎನ್ಎಸ್ಎಸ್ ಘಟಕ, ರೋಟರಿ ಕ್ಲಬ್, ಕಾಟನ್ ಸಿಟಿ, ಲಯನ್ಸ್ ಕ್ಲಬ್, ಜೆಸಿಐ ರಾಯಚೂರು ಹಾಗೂ ವಾಸವಿ ಇಂಟರ್ನ್ಯಾಷನಲ್ ಕ್ಲಬ್ ವತಿಯಿಂದ ಹಮ್ಮಿಕೊಂಡಿದ್ದ ಮ್ಯಾರಥಾನ್ ಓಟಕ್ಕೆ ಮಹಾನಗರ ಪಾಲಿಕೆ ಉಪ ಪೌರರಾದ ಸಾಜಿದ್ ಸಮೀರ್ ಅವರಿಂದ ಚಾಲನೆ ನೀಡಲಾಯಿತು. ಮಹಾತ್ಮ ಗಾಂಧಿ ಜಿಲ್ಲಾ ಕ್ರೀಡಾಂಗಣದಿಂದ ಪ್ರಾರಂಭವಾದ ಮ್ಯಾರಥಾನ್ ಓಟದ ಸ್ಪರ್ಧೆ ಸ್ಟೇಷನ್ ರಸ್ತೆ ಆರ್ಟಿಒ ಮಾರ್ಗವಾಗಿ ನವೋದಯ ಮೆಡಿಕಲ್ ಮುಂಭಾಗದಿಂದ ವೇದಾಂತ ಕಾಲೇಜಿನವರೆಗೆ ನಡೆಯಿತು. ವಿಶೇಷವಾಗಿ 10ಕ್ಕೂ ಅಧಿಕ ಹಿರಿಯ ನಾಗರಿಕರು ಓಟದಲ್ಲಿ ಭಾಗವಹಿಸಿದ್ದು ನೋಡುಗರ ಗಮನ ಸೆಳೆಯಿತು. ಸ್ಪರ್ಧೆಯಲ್ಲಿ ವಿಜೇತರಾದವರಿಗೆ ನಗದು ಬಹುಮಾನಗಳು ಹಾಗೂ ಪ್ರಶಸ್ತಿ ಪತ್ರ ನೀಡಿ ಗೌರವಿಸಲಾಯಿತು. ಸ್ಪರ್ಧೆಯಲ್ಲಿ 14 ವರ್ಷದ ಒಳಗಿನ, 18 ವರ್ಷದ ಒಳಗಿನ, 18ಕ್ಕಿಂತ ಮೇಲ್ಪಟ್ಟ ಹಾಗೂ ಹಿರಿಯ ನಾಗರಿಕರ ವಿಭಾಗದ ಓಟದ ಸ್ಪರ್ಧೆಯಲ್ಲಿ 600ಕ್ಕೂ ಹೆಚ್ಚು ಕ್ರೀಡಾಪಟುಗಳು ಭಾಗವಹಿಸಿದರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರಾದ ಮೊಹಮ್ಮದ್ ಶಾಲಂ, ನರಸಿಂಹಲು ಮಾಡಗಿರಿ, ವೇದಾಂತ್ ಕಾಲೇಜಿನ ಮುಖ್ಯಸ್ಥ ರಾಕೇಶ್ ರಾಜಲಬಂಡಿ, ವಾಣಿಜ್ಯೋದ್ಯಮ ಸಂಘದ ಅಧ್ಯಕ್ಷ ಎಸ್ ಕಮಲ್ ಕುಮಾರ್, ಎನ್ಎಸ್ಎಸ್ ಘಟಕದ ಸಂಯೋಜನಾ ಅಧಿಕಾರಿ ಜಿಎಸ್ ಬೀರದಾರ್, ರೋಟರಿ ಕ್ಲಬ್ ಕಾಟನ್ ಸಿಟಿ ಅಧ್ಯಕ್ಷ ಎಚ್ ಪ್ರಬಣ್ಣಗೌಡ, ಜೆಸಿಐ ಅಧ್ಯಕ್ಷ ಸಂದೀಪ್ ಜೈನ್, ಲಯನ್ಸ್ ಕ್ಲಬ್ನ ಡಾಕ್ಟರ್ ಬಿಕೆ ದೇಸಾಯಿ, ವಾಸವಿ ಕ್ಲಬ್ ಅಧ್ಯಕ್ಷ ಶ್ರೀಕಾಂತ್, ಲಯನ್ಸ್ ಕ್ಲಬ್ ಸದಸ್ಯರಾದ ಎಲ್ಎನ್ ಹನುಮಂತು, ಡಾಕ್ಟರ್ ಸಗರದ, ಶಾಹೀನ್ ಕಾಲೇಜಿನ ಮುಖ್ಯಸ್ಥ ರಾಧಾ ಆದಿಲ್, ಮಲ್ಲಿಕಾರ್ಜುನ್ ದೈಹಿಕ ನಿರ್ದೇಶಕ, ಮುಕ್ತಿಯಾರ್, ಮಲ್ಲಪ್ಪ ಕಾಶಿನಾಥ್, ಪ್ರಾಚಾರ್ಯರಾದ ನಿಖಿಲ್, ವಿನೋದ್ ದೇವನಪಲ್ಲಿ ಸೇರಿದಂತೆ ಕ್ರೀಡಾಪಟುಗಳು, ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ನಾವು ಸ್ವಾಮಿ ವಿವೇಕಾನಂದ ಆಗ್ಲಕ್ಕಾಗಲ್ಲ. ಅವರು ಭಗವಂತ ಎಲ್ಲಿದ್ದಾನೆ, ಭಗವಂತನ ನೋಡ್ಬೇಕು ಅಂತ ಹೇಳಿ ರಾಮಕೃಷ್ಣ ಅವ್ರ ಹತ್ರ ಹೋಗ್ತಾರೆ, ತಮ್ಮ ಗುರುಗಳ ಹತ್ರ. ಆ ಟೈಮಲ್ಲಿ, ಆ ಏಜ್, ನಮ್ಮ ಏಜಲ್ಲಿ ಹೋಗ್ತಿರ್ತಾರೆ. ಬಟ್ ನಾವು ಈ ಟೈಮಲ್ಲಿ ನಮ್ಗೆ ಒಳ್ಳೆ ಲೈಫ್ ಪಾರ್ಟ್ನರ್ ಸಿಗ್ತಾರೆ ಇಲ್ಲ, ಚೆನ್ನಾಗಿರೋ ಸಿಗ್ತಾರೆ ಇಲ್ಲ ಅಂತ ನೋಡ್ತಾ ಇರ್ತೀವಿ. ಹಂಗಾಗಿ ನಾವು ಸ್ವಾಮಿ ವಿವೇಕಾನಂದ ಆಗಕ್ಕಾಗಲ್ಲ. ಸ್ವಾಮಿ ವಿವೇಕಾನಂದ ಮತ್ತೊಬ್ಬ ಸ್ವಾಮಿ ವಿವೇಕಾನಂದ ನಿರ್ಮಾಣ ಮಾಡ್ಲಿಕ್ಕೆ ಆಗಲಿಲ್ಲ. ಯಾಕಂದ್ರೆ ನಾವು ನಮ್ಮ ಲೌಕಿಕ ಜೀವನದ ಕಡೆ ನಾವು ಬದುಕನ್ನು ತಿರುಗಿಸಿದ್ರೆ ಅವರು ಭಗವಂತನ ಕಡೆ ತಮ್ಮ ಬದುಕನ್ನು ತಿರುಗಿಸ್ತಾರೆ. ಹಾಗಾಗಿ ನಾವು ಯಾವತ್ತೂ ಕೂಡ ಸ್ವಾಮಿ ವಿವೇಕಾನಂದ ಆಗ್ಲಿಕ್ಕೆ ಆಗಲ್ಲ. ಬಟ್ ಅವರ ಆದರ್ಶಗಳನ್ನ ಅಳವಡಿಸ್ಕೊಂಡು ಒಂದು ಒಳ್ಳೆ ರೀತಿಯಿಂದ ಬದುಕನ್ನು ನಾವು ಕಟ್ಕೊಳ್ಳಿಕ್ಕೆ ಸಾಧ್ಯ ಅಂತಂದೇಳಿ ಈ ಒಂದು ಕಾರ್ಯಕ್ರಮಕ್ಕೆ ನಮಗೆ ಇನ್ವೈಟ್ ಮಾಡಿ ಒಂದೆರಡು ಮಾತಾಡಲಿಕ್ಕೆ ಅವಕಾಶ ಇರತಕ್ಕಂಥ ಎಲ್ಲ ಒಂದು ವೇದಾಂತ ಗ್ರೂಪ್ಸ್ ಆಗಿರ್ಬೋದು, ರೋಟರಿ ಕ್ಲಬ್, ಕಾಟನ್ ಸಿಟಿ, ಜೆಸಿ. ಅಮೆರಿಕದಲ್ಲಿ ಹಿಂದೂ ಸಮಾಜದ ಬಗ್ಗೆ ಮಾತನಾಡಿದವರಲ್ಲಿ ಸ್ವಾಮಿ ವಿವೇಕಾನಂದ ಅವರು ಮೊದಲಿಗರು. ಇಂದಿನ ಯುವಕರು ಸ್ವಾಮಿ ವಿವೇಕಾನಂದರ ತತ್ವಾದರ್ಶಗಳನ್ನು ಮೈಗೂಡಿಸಿ
ರೂಢಿಸಿಕೊಳ್ಳುವ ಮೂಲಕ ಬಲಿಷ್ಠರಾಗಬೇಕು. ಅಂದಾಗ ಮಾತ್ರ ರಾಷ್ಟ್ರ ಸದೃಢವಾಗುತ್ತದೆ ಎಂದು ನಗರ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಹೇಳಿದರು. ಅವರಿಂದು ನಗರದ ಬಿಜೆಪಿ ಪಕ್ಷದ ಕಚೇರಿಯಲ್ಲಿ ಬಿಜೆಪಿ ಯುವ ಮೋರ್ಚಾದ ವತಿಯಿಂದ ಹಮ್ಮಿಕೊಂಡಿದ್ದ ಸುಶಾಸನಕ್ಕಾಗಿ ಯುವ ಧ್ವನಿ ಎಂಬ ಘೋಷವಾಕ್ಯದಡಿ ನವಭಾರತ ನಿರ್ಮಾಣಕ್ಕಾಗಿ ಯುವ ನಾಯಕತ್ವ ಶಿಬಿರವನ್ನು ಸಸಿಗೆ ನೀರು ಹಾಕುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು. ತಮ್ಮ 39ನೇ ವಯಸ್ಸಿನ ಅತಿ ಚಿಕ್ಕ ವಯಸ್ಸಿನಲ್ಲಿಯೇ ಮರಣ ಹೊಂದಿದ ವಿವೇಕಾನಂದರು ತಮ್ಮ ಜೀವನದುದ್ದಕ್ಕೂ ದೇಶಭಕ್ತಿ ಕುರಿತು ಯುವಕರಲ್ಲಿ ಚೈತನ್ಯ ಮೂಡಿಸುವ ಕಾರ್ಯವನ್ನು ಮಾಡಿದ್ದಾರೆ. ಪ್ರಸ್ತುತ ದಿನಗಳಲ್ಲಿ ಸಮಾಜದಲ್ಲಿ ಜಾತಿಗಳಿಂದ ಹೊಡೆದಾಡಿಕೊಳ್ಳುತ್ತಿದ್ದು ದೇಶಾದ್ಯಂತ ಕಾನೂನು ಸುವ್ಯವಸ್ಥೆ ಇಲ್ಲದಂತಾಗಿದೆ ಎಂದು ಕಾಂಗ್ರೆಸ್ ಪಕ್ಷವು ದೇಶದಲ್ಲಿ ಅಶಾಂತಿಯನ್ನು ಮೂಡಿಸುವ ಕೆಲಸದಲ್ಲಿ ತೊಡಗಿದೆ. ಬಿಜೆಪಿಯ ವಿರುದ್ಧ ಇಲ್ಲಸಲ್ಲದ ಆರೋಪಗಳನ್ನು ಮಾಡುತ್ತಿದೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ನೈಜವಾಗಿ ಸೋಲಿಸಲು ಯತ್ನಿಸಿದ್ದು ಕಾಂಗ್ರೆಸ್ಸರಿಗೂ, ಆದರೆ ಬಿಜೆಪಿ ಸರ್ಕಾರ ಅಂಬೇಡ್ಕರ್ ಅವರು ತಮ್ಮ ಜೀವನದಲ್ಲಿ ಕಾಲ ಕಳೆದ 5 ಸ್ಥಳಗಳನ್ನು ಅಭಿವೃದ್ಧಿಪಡಿಸಿ ಅವರಿಗೆ ಗೌರವ ನೀಡುವ ಕೆಲಸ ಮಾಡಿದೆ ಎಂದು ಹೇಳಿದರು. भारत माता की जय। बोलो भारत माता की जय। बोलो भारत माता की जय। स्वामी विवेकानंदರಿಗೆ स्वामी विवेकानंदರಿಗೆ ಸರ್ ಅಣ್ಣ ಸ್ವಲ್ಪ ಫೇಸ್ ಕಾಣ್ತದೆ. ಬರ್ರಿ ಸರ್ ಬರ್ರಿ ಓಪನಿಂಗ್ ಮಾಡಿ. ಟೈಮ್ ಭಾಳಷ್ಟು ಆಗಿದೆ, ಯಾಕೆಂದರೆ ನಮ್ಮ ನಾಗರಾಜಣ್ಣವರು 12ವರೆಗೆ ಹೋಗ್ತೀವಿ ಅಂತ ಹೇಳಿದ್ದಾರೆ. ನಾನು ಹೇಳೋದು ಇಷ್ಟೇ, ಇವತ್ತು ವಿವೇಕಾನಂದರ ಜನ್ಮ ದಿನಾಚರಣೆ ನಾವೆಲ್ಲ ಆಚರಣೆ ಮಾಡ್ತಾ ಇದ್ದೇವೆ. ಬಹುಶಃ ಅವರು ಜೀವನ ಭಾಳ ಸಣ್ಣದಾಗಿತ್ತು. ಬಹುಶಃ 39 ವರ್ಷದಲ್ಲೇ ಅವರು ತೀರ್ಕೊಂಡಿದ್ರು. ಬಹುಶಃ ಅಂದಿನ ಕಾಲದಲ್ಲಿ ಅಮೆರಿಕ ಸಂಸತ್ತಿಗೆ ಹೋಗುವಂತ ಏಕೈಕ ವ್ಯಕ್ತಿಗಳು ವಿವೇಕಾನಂದರಾಗಿದ್ರು, ಸ್ವಾಮಿ ವಿವೇಕಾನಂದರಾಗಿದ್ರು. ಆವತ್ತಿನ ಕಾಲದಲ್ಲಿ ಅವತ್ತು 2 ಧರ್ಮಗಳು ಮಾತ್ರ ಜಗತ್ ಪ್ರಸಿದ್ಧಿಯಾಗಿತ್ತು. ಅವತ್ತು ಯಾರಿಗೂ ಜಗತ್ತಿಗೆ ಗೊತ್ತಿರಲಿಲ್ಲ ಹಿಂದೂ ಸಮಾಜ ಇದೆ ಅಂತೇಳಿ ಗೊತ್ತಿರಲಿಲ್ಲ. ಅಂತ ಸಮಯದಲ್ಲಿ ಇಡೀ ಅಮೆರಿಕನ್ ಪಾರ್ಲಿಮೆಂಟ್ನ ಉದ್ದೇಶಿಸಿ ಅವರು ಹಿಂದೂ ಸಮಾಜದ ಬಗ್ಗೆ ಮಾತನಾಡುವಂತ ಏಕೈಕ ವ್ಯಕ್ತಿಯಾಗಿದ್ರು. ಆವತ್ತೇ ಅಮೆರಿಕನ್ರು ಹೇಳಿದ್ರು, ಈ ಒಂದು ಮನುಷ್ಯ ಬಾಳಿಸುವಂತ ಕೆಲಸ ಮತ್ತು ಜನರ ತಲೆಯಲ್ಲಿ ಒಂದು ಅಶಾಂತಿ ಮಾಡುವಂತ ಕೆಲಸ ಇವತ್ತು ಕಾಂಗ್ರೆಸ್ ಪಕ್ಷದವರು ಮಾಡ್ತಾ ಇದ್ದಾರೆ. ಇವತ್ತು ಯಾವ ಪಕ್ಷ ಬದುಕಿದ್ದಾಗ, ಅಂಬೇಡ್ಕರ್ ಜಿ ಅವರು ಬದುಕಿದ್ದಾಗ ಅನ್ಯಾಯ ಮಾಡಿದ್ರು, ಆ ಪಕ್ಷ ಇವತ್ತು ಅವ್ರ ಪರವಾಗಿ ಮಾತನಾಡುವಂತ ಕೆಲಸ ಮಾಡ್ತಾ ಇದೆ. ಇವತ್ತು ಜನರೇನು ದಡ್ರಲ್ಲ, ಜನರಿಗೆ ಎಲ್ಲವೂ ತಿಳಿತದ. ಇವತ್ತು ಅಂಬೇಡ್ಕರ್ ಜಿ ಅವರು ಇದ್ದಾಗ ಅವ್ರನ್ನ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಇವತ್ತು ಸಂವಿಧಾನ ರಚನೆ ಆಗಬೇಕಾದ್ರೆ ನಾವು ಏನೋ ಅಸೆಂಬ್ಲಿ ನಮ್ಮ ಪಾರ್ಲಿಮೆಂಟ್, ಕೇಂದ್ರ ಪಾರ್ಲಿಮೆಂಟ್ ಆಯ್ಕೆ ಮಾಡಿದ್ದೆವು ಸದಸ್ಯರನ್ನ. ಅವತ್ತು 800 ಸದಸ್ಯರಿಗಿಂತ ಮೇಲ್ಪಟ್ಟು ಇದ್ರು ಅನ್ಸ್ತದೆ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ. ಅಂತ ಸಮಯದಲ್ಲೂ ಯಾರು ಮಾಡಲಿಲ್ಲ. ಕಾಂಗ್ರೆಸ್ ಪಾರ್ಟಿಯವರು 70 ವರ್ಷ ಅಧಿಕಾರದಲ್ಲಿದ್ರು, ಏನೂ ಮಾಡಲಿಲ್ಲ ಅವ್ರು ಅಂಬೇಡ್ಕರ್ ಜಿ ಅವರಿಗೆ. ಅವ್ರು ಇನ್ನೂ ಅವ್ರನ್ನ ತುಳಿಯುವಂತ ಕೆಲಸ ಮಾಡಿದ್ರು. ಅವ್ರು ಯಾವ ದಲಿತ ಸಮಾಜಕ್ಕೆ ನ್ಯಾಯ ಒದಗಿಸ್ಕೊಟ್ಟಿಲ್ಲ ಕಾಂಗ್ರೆಸ್ ಪಾರ್ಟಿಯವರು. ಇವತ್ತು ಬಾಬು ಜಗಜೀವನ್ ರಾಮ್ಗೂ ಅದೇ ರೀತಿ ಅನ್ಯಾಯ ಮಾಡಿದ್ರು. ಅವರು ಪ್ರಧಾನ ಮಂತ್ರಿಗಳು ಆಗ್ಲಿಕ್ಕೆ ತಡೆಯದಂತ ಪಕ್ಷ ಯಾವ್ದಾದ್ರಿದ್ರೆ ಅದು ಕಾಂಗ್ರೆಸ್ ಪಾರ್ಟಿ. ಬಾಬು ಜಗಜೀವನ್ ರಾಮ್ರು ಪ್ರಧಾನ ಮಂತ್ರಿ ಆಗದೆ ಬಿಡುವಂತ ಕೆಲಸ ಮಾಡಿದ್ರು. ಇವತ್ತು ಒಂದು ಭಾರತೀಯ ಜನತಾ ಪಕ್ಷ ಮುಂದಿನ ದಿನಗಳಲ್ಲಿ ಬಲಿಷ್ಠರಾಗಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಸರಿಸುಮಾರು 1 ಲಕ್ಷ ಜನಸಂಖ್ಯೆಯ ಯುವಕರನ್ನು ಮುಖ್ಯವಾಹಿನಿಗೆ ತರಬೇಕು, ಅವರಿಗೆ ಒಂದು ಟ್ರೈನಿಂಗ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಸಂಪೂರ್ಣ ನಮ್ಮ ಯುವ ನಾಯಕತ್ವದ ಶಿಬಿರವನ್ನು ಬಹುಶಃ ಇದು ಭಾರತ ದೇಶಾದ್ಯಂತ ನಡೀತಾ ಇದೆ. ಈ ಒಂದು ಶಿಬಿರ ಆಯೋಜನೆ ಮಾಡುವ ಮೂಲಕ ನಿಮ್ಮಲ್ಲೆಲ್ಲ ಒಂದು. ಇದೇ ವೇಳೆ ನಮ್ಮ ವಿಚಾರ, ಪರಿವಾರ ಹಾಗೂ ಸಂಘಟನೆ ಕುರಿತು ರಾಷ್ಟ್ರೀಯ ಸ್ವಯಂ ಸೇವಕರ ಸಂಘದ ಸಂಘಟನಾ ವಿಭಾಗದ ಪ್ರಮುಖ ಎ ನಾಗರಾಜ್ ಮಾತನಾಡಿ, ಭಾರತದಂತಹ ಶ್ರೇಷ್ಠ ರಾಷ್ಟ್ರ ಜಗತ್ತಿನಲ್ಲಿ ಮತ್ತೊಂದಿಲ್ಲ. ಆದರೆ ದೇಶದ ಯುವ ಜನತೆಯಲ್ಲಿ ಮಾನಸಿಕತೆ ಹಾಗೂ ಸ್ಪಷ್ಟತೆ ಇಲ್ಲದಂತಾಗಿದೆ. ಜಗತ್ತಿನ ಇತರೆ ರಾಷ್ಟ್ರಗಳಿಗೆ ಹೋಲಿಕೆ ಮಾಡಿದಾಗ ದೇಶದ ಇತಿಹಾಸ ಅತ್ಯಂತ ಪುರಾತನವಾಗಿದ್ದು ಎಲ್ಲ ದೇಶಗಳ ಪ್ರಾಚೀನತೆ ವರ್ಷಗಳಲ್ಲಿ ತಿಳಿಯುತ್ತದೆ. ಆದರೆ ಭಾರತ ದೇಶದ ಪ್ರಾಚೀನತೆ ಯುಗಗಳಲ್ಲಿ ತಿಳಿಯಬೇಕಾಗುತ್ತದೆ ಎಂದು ತಿಳಿಸಿದರು. ಅದರಲ್ಲಿ ಒಂದು ಪ್ರಶ್ನೆ ಬಗ್ಗೆ, ಜನವರಿ 26 ನಮ್ಮ ದೇಶದಲ್ಲಿ ಆಚರಣೆ ಮಾಡ್ತಾರೆ, ಯಾಕೆ ಮಾಡ್ತಾರೆ? ಇದೊಂದೇ ಪ್ರಶ್ನೆ ಅವ್ರು ಇಟ್ಟಿದ್ದು.
ಅನೇಕ ಜನ ಎಲ್ಲ ಉತ್ತರ ಕೊಟ್ಟರು. ಬೇರೆ ಬೇರೆ ಕ್ಯಾಂಪಸ್ಗಳಲ್ಲಿ ಓಡಾಡಿದಾಗ ಬಂದಂಥ ಉತ್ತರಗಳನ್ನು ಅದನ್ನು ವಿಂಗಡಿಸಿ 3 ಭಾಗಗಳನ್ನಾಗಿ ಅದನ್ನು ಮಾಡಿದರು. ಒಟ್ಟು 4 ಭಾಗ. ಒಂದು ಭಾಗದಲ್ಲಿ ಹೇಳಿದಂಥವ್ರು ಸರಿಗಿದ್ದಾರೆ, ಅದು ಭಾಳ ಕಮ್ಮಿ, ಒಂದು 10% ಜನ. ಜನವರಿ 26 ನಮ್ಮ ದೇಶದ ರಿಪಬ್ಲಿಕ್ ಡೇ, ಗಣರಾಜ್ಯೋತ್ಸವ ದಿನ ಅಂತ ಹೇಳಿದ್ರೆ ಒಂದು 10% ಜನ. 90% ಜನ ಹೇಳಿರುವಂಥ ಉತ್ತರಗಳನ್ನು 3 ಭಾಗ ಮಾಡಿದರು. ಯುವಕರ ಅನಿಸಿಕೆ ಏನಿತ್ತು ಅಂತ ಕೇಳಲಿಕ್ಕೆ ಒಂದು ಗುಂಪು ಹೇಳಿತು ಪ್ರಾಮಾಣಿಕವಾಗಿ ನಮಗೆ ಗೊತ್ತಿಲ್ಲ ಅಂತ ಹೇಳಿದರು ಒಂದು ಗುಂಪು. ಇನ್ನೊಂದು ಗುಂಪಲ್ಲಿ ಬಂದಂಥವ್ರದ್ದು ನನಗದನ್ನು ತಿಳ್ಕೊಳ್ಬೇಕಂತ ಆಸಕ್ತಿ ಇಲ್ಲ ಅಂತ ಹೇಳಿದವರು 2ನೇ ಗುಂಪು. 3ನೇ ಗುಂಪು ಹೇಳಿತು ಇಟ್ ಇಸ್ ಎ ವೇಸ್ಟ್ ಆಫ್ ಟೈಮ್. ಈ ಸಂದರ್ಭದಲ್ಲಿ ಮಾಜಿ ವಿಧಾನ ಪರಿಷತ್ ಸದಸ್ಯ ಎನ್ ಶಂಕರಪ್ಪ, ಬಿಜೆಪಿ ಹಿರಿಯ ಮುಖಂಡ ಶಿವಬಸಪ್ಪ ಮಾಲಿಪಾಟೀಲ್, ಬಿಜೆಪಿ ಯುವ ಮೋರ್ಚಾದ ಅಧ್ಯಕ್ಷ ವಿನಾಯಕ್ ಕುಮಾರ್, ವಿಜಯ್ ಕುಮಾರ್ ಸಜ್ಜನ್, ಪ್ರಮುಖರಾದ ಅಮರೇಶ್ ರೈತನಗರ, ಶಂಕರ ರೆಡ್ಡಿ ಸೇರಿದಂತೆ ಯುವ ಮೋರ್ಚಾ ಪದಾಧಿಕಾರಿಗಳು, ಕಾರ್ಯಕರ್ತರು ಇತರರು ಇದ್ದರು. ಕನ್ನಡ ಹ್ಯಾಪಿ ಬರ್ತ್ಡೇ ಸಿನಿಮಾದ ಟೀಸರ್ ಅನ್ನು ಜನವರಿ 13ರಂದು ಯೂಟ್ಯೂಬ್ನಲ್ಲಿ ಬಿಡುಗಡೆ ಮಾಡಲಾಗುತ್ತಿದೆ ಎಂದು ಚಿತ್ರಕಥೆ ನಿರ್ದೇಶಕ ಬಸವರಾಜ್ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಕನ್ನಡ ಹ್ಯಾಪಿ ಬರ್ತ್ಡೇ ಸಿನಿಮಾ ಈಗಾಗಲೇ 70% ಚಿತ್ರೀಕರಣ ಪೂರ್ಣಗೊಂಡಿದೆ. ಇನ್ನು 30% ಬಾಕಿ ಇದೆ. ಆರ್ಥಿಕ ಕೊರತೆಯಿಂದಾಗಿ ಸಿನಿಮಾ ಪೂರ್ಣಗೊಳಿಸಲಾಗಿಲ್ಲ. ಈ ಭಾಗದಲ್ಲಿನ ಪ್ರತಿಭೆಗಳಿಗೆ ಅವಕಾಶ ಸಿಗುತ್ತಿಲ್ಲ. ಈ ಹಿನ್ನೆಲೆಯಲ್ಲಿ ತಂಡ ರಚಿಸಿಕೊಂಡು ಸಾಲ ಮಾಡಿ ಸಿನಿಮಾ ಮಾಡಲು ಮುಂದಾಗಿದ್ದೇವೆ ಎಂದರು. ಈಗಾಗಲೇ ಜಿಲ್ಲೆಯಲ್ಲಿಯೇ ಚಿತ್ರೀಕರಣ ಮಾಡಲಾಗಿದೆ. ಸಿನಿಮಾದಲ್ಲಿ ನಮ್ಮ ಭಾಗದವರನ್ನೇ ಹಾಕಿಕೊಂಡು ಸಿನಿಮಾ ಮಾಡಲಾಗಿದೆ. ನಟಿ ಚೇತನ್ ಅವರು ಬೆಂಗಳೂರು ಮೂಲದವರಾಗಿದ್ದಾರೆ ಎಂದು ತಿಳಿಸಿದರು. ಸಿನಿಮಾದಲ್ಲಿ ಲವ್ ಸ್ಟೋರಿ ಮತ್ತು ಹಳ್ಳಿಯ ಯುವಕರು ನಗರಕ್ಕೆ ಬಂದು ನೆಲೆಸಿರುವ ಕುರಿತು ಚಿತ್ರ ವಿಶೇಷತೆ ಇದೆ. ಅಂದುಕೊಂಡಂತೆ ಜನವರಿ 13ಕ್ಕೆ ಟೀಸರ್ ಯೂಟ್ಯೂಬ್ನಲ್ಲಿ ಬಿಡುಗಡೆ ಮಾಡಲಾಗುತ್ತಿದೆ. ಸಿನಿಮಾಕ್ಕೆ ಇನ್ನು 30% ಬಾಕಿ ಇದ್ದು ಆರ್ಥಿಕ ಸಹಾಯಕ್ಕಾಗಿ ಮುಂದೆ ಬಂದಿದ್ದೇವೆ, ಸಹಕರಿಸಬೇಕೆಂದರು. ಸಿನಿಮಾದ ಕಂಟೆಂಟ್ ಬಂದ್ಬಿಟ್ಟು ಆಕ್ಷನ್ ಥ್ರಿಲ್ಲರ್ ಲವ್ ಸ್ಟೋರಿ ಇದೆ ಸರ್. ಇದರಲ್ಲಿ ಗೋಮಾತೆ ಬಗ್ಗೆ ಕಂಪ್ಲೀಟ್ ಸ್ಟೋರಿ ಇರೋದು ಗೋಮಾತೆ ಬಗ್ಗೆ ಸರ್. ಒಂದು ಸಾಮಾನ್ಯ ಹಳ್ಳಿ ಪ್ರತಿಭೆಯಿಂದ ಸರ್ ನಾವು ಬಂದಿರೋದು. ಹೇಳ್ಬೇಕಂದ್ರೆ ನಮ್ಮ ರಾಯಚೂರು ಅಂದರೆ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ, ನಮ್ಮ ಹಿಂದುಳಿದ ಭಾಗದಲ್ಲಿ ನಮಗೆ ಅಂತ ಪುಟ್ಟ ಪುಟ್ಟ ಪ್ರತಿಭೆಗಳಿಗೆ, ನಮ್ಮಂಥ ಕಲಾವಿದರಿಗೆ ಸಪೋರ್ಟ್ ಮಾಡೋ ಶಾಸಕರು ಆಗಿರಲಿ, ಯಾರೇ ಬಿಸ್ನೆಸ್ ಮ್ಯಾನ್ ಆಗಿರಲಿ, ಯಾವುದೇ ಕಾರಣಕ್ಕೂ ಯಾವುದೇ ವ್ಯಕ್ತಿ ನಮ್ಮಂಥವರಿಗೆ ಸಪೋರ್ಟ್ ಮಾಡಲ್ಲ ಸರ್. ಇನ್ನೊಂದು ನಮ್ಮ ಏಜ್ಗೆ ಅಂದರೆ ನಮ್ಮ ವಯಸ್ಸಿಗೆ ನಮಗೆ ತುಂಬ ಜನ ಹೇಳ್ತಾರೆ ಸರ್. ಯಾವ ಥರ ಅಂತ ಹೇಳಿದ್ರೆ ಇವರೇನು ಚಿಕ್ಕ ಹುಡುಗರು, ಇವರೇನು ಮಾಡ್ತಾರೆ ಅನ್ನೋ ರೀತಿಯಲ್ಲಿ ಮಾತಾಡೋರು ಇದ್ದಾರೆ ಸರ್. ನಮಗೇನಂದರೆ ನಿಮ್ಮ ಸಪೋರ್ಟ್ ಬೇಕು ಸರ್. ತಂದೆ ತಾಯಿ ಒಬ್ಬ ಮಕ್ಕಳ ಮೇಲೆ ಯಾವ ಥರ ಸಪೋರ್ಟ್ ಕೊಡ್ತಾರೆ, ಆ್ಯಸ್ ಇಟ್ ಈಸ್ ಅವ್ರ ಸಪೋರ್ಟ್ ಇದ್ದರೆ, ಅವ್ರ ಆಶೀರ್ವಾದ ಇದ್ದರೆ ಅವ್ರ ಮುಂದೆ ಏನಾದರೂ ಜೀವನದಲ್ಲಿ ಸಾಧನೆ ಮಾಡೋಕ್ಕೆ ಸಾಧ್ಯನೋ, ಅದೇ ಥರ ನಿಮ್ಗಳ ಸಪೋರ್ಟ್ ಇದ್ದರೆ ನಾವು ಮುಂದಕ್ಕೆ ಏನಾದರೂ ಸಾಧನೆ ಮಾಡೋಕ್ಕೆ ಸಾಧ್ಯ ಸರ್. ನಮ್ಮಲ್ಲಿ ಸರ್ ಇದು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಥಿಯೇಟರ್ ಸಿನಿಮಾ ಸರ್. ಟೋಟಲ್ ನಾವು ಅಂದ್ಕೊಂಡಿದ್ದು 20 lakhs ಬಜೆಟಲ್ಲಿ ಅಂತ ಅಂದ್ಕೊಂಡಿದ್ದೀವಿ. ನಮ್ಮದೇ ಆದಂಥ ಖರ್ಚಲ್ಲಿ ಸಾಲ ಮಾಡಿಬಿಟ್ಟು ಮತ್ತೆ ಈ ಸಿನಿಮಾ ಸ್ಟೋರಿನ ಸ್ಟಾರ್ಟ್ ಮಾಡಿದ್ದೀವಿ ಸರ್. ಸರ್ ಇದು ಟೀಸರ್ ಶೂಟ್ ಆಗಿದೆ, ಟ್ರೈಲರ್ ಶೂಟು ಆಗಿದೆ ಸರ್. ಇನ್ನು ನಮಗೆ 35% ಅಷ್ಟು ಶೂಟ್ ಬಾಕಿ ಇದೆ ಸರ್. ಬಜೆಟ್ ಇಲ್ಲ ಆ್ಯಂಡ್ ಹುಡುಗರು ಹಾಕ್ಕೊಂಡು ಬಗ್ಗೆ ಶೂಟ್ ಮಾಡ್ತಾರಂತ ಬರೆಯೋಕ್ಕಾಗಲ್ಲ. ಓಕೆ ಸರ್. ಇದು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಸರ್, ಒಂದು ನಾರ್ಮಲ್ ಮಿಡಿಲ್ ಕ್ಲಾಸ್ ಹುಡುಗರು ಹಳ್ಳಿಯಿಂದ ಸಿಟಿಗೆ ಬಂದುಬಿಟ್ಟು, ಅಂದರೆ ಕಾಲೇಜು ಸ್ಕೂಲಿಗೆ ಬಂದುಬಿಟ್ಟು ಇಲ್ಲೇನು ಯಾವ ಥರ ಕೆಲಸ ಮಾಡ್ತಾರೆ, ತಂದೆ ತಾಯಿಗೆ ಯಾವ ಥರ ಮೋಸ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಇದೆ. ಇನ್ನೊಂದು ನಮ್ಮ ರೈತರ ಬಗ್ಗೆ ಇದೆ ಸರ್. ಈ ಗೋಮಾತೆ ಅಂತ ಯಾಕೆ ಇಟ್ಟಿದ್ದೀವಿ, ಅದು ಯಾಕೆ ಬರ್ತಿದೆ ಅಂತ ಹೇಳಿದ್ರೆ, ನಮ್ಮಲ್ಲಿ ಒಂದು ನಾರ್ಮಲ್ ಮಿಡಿಲ್ ಕ್ಲಾಸಲ್ಲಿ ಒಂದು ಹತ್ಯೆ ನಡೆದಿರುತ್ತೆ ಸರ್. ಯಾವ ಥರ ಅಂತ ಹೇಳಿದ್ರೆ ಅನ್ಎಕ್ಸ್ಪೆಕ್ಟೆಡ್ ಯಾವುದೋ ಹೊಲದಲ್ಲಿ. ಸೊ ಅದು ಬೇಕು ಅಂತ ಮಾಡಿರಲ್ಲ, ಯಾವುದೇ ಜಾತಿ ಭೇದ ಭಾವದಿಂದ ಮಾಡಿರಲ್ಲ ಸರ್. ಅನ್ಎಕ್ಸ್ಪೆಕ್ಟೆಡ್ಲಿ ಆಗಿರೋದನ್ನ ಅದ್ರ ಬಗ್ಗೆ ಇದೆ ಸರ್. ಅದು ಕಾನ್ಸೆಪ್ಟ್ ಸರ್. ನೆಕ್ಸ್ಟ್ ಮಂಡೇ 13ಕ್ಕೆ ಸರ್, 13ನೇ ತಾರೀಕು 2:30 ಟೀಸರ್ ರಿಲೀಸ್ ಮಾಡ್ತಾ ಇದ್ದೀವಿ. ಇದರಲ್ಲಿ ಯೂಟ್ಯೂಬಲ್ಲಿ ಸರ್, ಕಂಬೈನರ್ಸ್ ಮೂವಿ ಅನ್ನೋ ಯೂಟ್ಯೂಬ್ ಚಾನಲಲ್ಲಿ ಟೀಸರ್ ರಿಲೀಸ್ ಆಗಿದೆ.
ಇದು ಶೂಟಿಂಗ್ ಎಲ್ಲ ಸರ್ ಇದೆಲ್ಲ ನಡೆದಿರೋದು ನಮ್ಮ ರಾಯಚೂರಲ್ಲಿ ಮತ್ತೆ ಜವಳಗೆರೆ ಮಾನ್ಗೆರೆ. ಈ ಸಂದರ್ಭದಲ್ಲಿ ರಮೇಶ್, ಶಿವ್, ಸಂಜು, ರಾಮು ಸೇರಿದಂತೆ ಇತರರು ಇದ್ದರು. ಈಗ ಜಾಹೀರಾತು. ಹಾಲುಮತ ಸಾಂಸ್ಕೃತಿಕ ವೈಭವ 2020-25 ಜನವರಿ 12, 13 ಮತ್ತು 14ನೇ 2025. ಈ ಕಾರ್ಯಕ್ರಮವು ಜನವರಿ 12ರಂದು ಉದ್ಘಾಟನೆಯನ್ನು ನಗರಾಭಿವೃದ್ಧಿ ಹಾಗೂ ಕೋಲಾರ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸನ್ಮಾನ್ಯ ಶ್ರೀ ಬೈರತಿ ಸುರೇಶ್ ರವರು ನೆರವೇರಿಸುವವರು. ದಿನಾಂಕ 12/1/2025 ಭಾನುವಾರ ಮಧ್ಯಾಹ್ನ 2ರಿಂದ ಭಕ್ತ ಕನಕದಾಸರ ಮೂರ್ತಿ ಪ್ರತಿಷ್ಠಾಪನಾ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದು. ಸ್ಥಳ ಮಾಸದೊಡ್ಡಿ ಗ್ರಾಮ, ತಾಲೂಕು, ಜಿಲ್ಲಾ ರಾಯಚೂರು. ಸರ್ವರಿಗೂ ಭಂಡಾರದ ಸ್ವಾಗತ ಕೋರುವವರು ಕೆ ನೀಲಕಂಠ ಬೇವಿನ ಕಲ್ಮಲ, ನಿರ್ದೇಶಕರು ಕರ್ನಾಟಕ ಪ್ರದೇಶ ಕುರುಬರ ಸಂಘ, ಬೆಂಗಳೂರು. ಸಂಕ್ರಾಂತಿ ಹಬ್ಬಕ್ಕೆ ಬಿಡುಗಡೆಯಾಗಿರುವ ಡಾಕು ಮಹಾರಾಜ್ ಚಿತ್ರ ಪ್ರಯುಕ್ತ ನಂದಮೂರಿ ಅಭಿಮಾನಿಗಳಿಂದ ಸಿಹಿ ಹಂಚುವ ಮೂಲಕ ಸಂಭ್ರಮಾಚರಣೆ. ನಂದಮೂರಿ ಬಾಲಕೃಷ್ಣ ನಟಿಸಿದ ಬಹು ನಿರೀಕ್ಷಿತ ಚಿತ್ರ ಡಾಕು ಮಹಾರಾಜ್ ತೆಲುಗು ಚಿತ್ರನಗರದ ಪೂರ್ಣಿಮಾ ಚಿತ್ರಮಂದಿರದಲ್ಲಿ ಬಿಡುಗಡೆಯಾಗಿದೆ. ನಂದಮೂರಿ ಅಭಿಮಾನಿಗಳು ಚಿತ್ರದ ಯಶಸ್ವಿಯಾಗಲೆಂದು ಹಾರೈಸಿದರು. ಚಿತ್ರಮಂದಿರದತ್ತ ನಂದಮೂರಿ ತಾರಕ ರತ್ನ ಕುಟುಂಬದ ಅಭಿಮಾನಿಗಳು ಧಾವಿಸಿದರು. ಚಿತ್ರಮಂದಿರದ ಉಸ್ತುವಾರಿಯಾದ ರಾಜಗೋಪಾಲ್ ಬಜಾಜ್ ಅವರನ್ನು ನಂದಮೂರಿ ಅಭಿಮಾನಿಗಳು ಈ ಸಂದರ್ಭದಲ್ಲಿ ಸನ್ಮಾನಿಸಿ ಗೌರವಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅಭಿಮಾನಿಗಳು, ಬಾಲಯ್ಯ ಸಿನಿಮಾ ಅಂದರೆ ಅದು ಸಮಾಜಕ್ಕೆ ಉತ್ತಮ ಸಂದೇಶ ಸಾರುವ ಚಿತ್ರಗಳನ್ನು ಜನರಿಗೆ ನೀಡಿ ಜನಮಾನಸದಲ್ಲಿ ನಾಯಕರಾಗಿ ಕಂಗೊಳಿಸಿದ್ದಾರೆ. 50 ವರ್ಷಗಳಿಂದ ವಿಭಿನ್ನ ಅಭೂತಪೂರ್ವ ಸಿನಿಮಾಗಳನ್ನು ನೀಡಿ ಚಿತ್ರ ಪ್ರೇಕ್ಷಕರನ್ನು ರಂಜಿಸಿದ್ದಾರೆ. ಇಂತಹ ಪೈಪೋಟಿ ನಡುವೆ ನವ ಯುವಕರನ್ನು ನಾಚಿಸುವಂತೆ ನಟನೆ ಮಾಡುತ್ತಿರುವ ಬಾಲಯ್ಯ ಅವರು ಚಿತ್ರಗಳು ಸಂಕ್ರಾಂತಿ ವೇಳೆ ಬಿಡುಗಡೆಯಾಗುವುದು ಸಂಪ್ರದಾಯ, ಅವುಗಳು ಯಶಸ್ವಿಯಾಗುವುದು ಅಷ್ಟೇ ಶತಸಿದ್ಧ. ಅದೇ ರೀತಿ ಈ ವರ್ಷ ಸಂಕ್ರಾಂತಿಗೆ ಬಿಡುಗಡೆಯಾಗಿರುವ ಡಾಕು ಮಹಾರಾಜ್ ಕೂಡ ಸೂಪರ್ ಡೂಪರ್ ಆಗುವುದರಲ್ಲಿ ಎರಡು ಮಾತಿಲ್ಲ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ನಂದಮೂರಿ ಅಭಿಮಾನ ಬಳಗ ಬಾಲಕೃಷ್ಣ ಫ್ಯಾನ್ಸ್ ಅವರು 2020ಗೆ ಅಖಂಡ ಸಿನಿಮಾ ರಿಲೀಸ್ ಆಗಿ ಸೂಪರ್ ಡೂಪರ್ ಹಿಟ್ ಸಿನಿಮಾ ಆಯಿತು. ಮತ್ತು 2023 ವೀರಸಿಂಹಾರೆಡ್ಡಿ ಅದು ಸೂಪರ್ ಡೂಪರ್ ಹಿಟ್ ಆಯಿತು. ಆಮೇಲೆ 2024 ಭಗವಂತ ಕೇಸರಿ ಆ್ಯಕ್ಟಿಂಗ್ ಹೀರೋ ನಂದಮೂರಿ ಬಾಲಕೃಷ್ಣ ಆ್ಯಕ್ಟಿಂಗ್ ಕೊಟ್ಟು ಆ್ಯಕ್ಟಿಂಗ್ ಹೀರೋ ಅನ್ಸ್ಕೊಂಡ. ಈಗ 2025 ಸಂಕ್ರಾಂತಿ ಅವಾಗ ನಮ್ಮದೇ ನಂದಮೂರಿ ಅಭಿಮಾನಿಗಳ್ದೆ ಸಂಕ್ರಾಂತಿ ಹಬ್ಬ ಬಂತಪ್ಪ ಅಂತಂದರೆ ಫಸ್ಟು ಬಾಲಯ್ಯ ಸಿನಿಮಾ ನೋಡಿದ್ಮೇಲೆ ನಮ್ಮ ಸಂಕ್ರಾಂತಿ ಹಬ್ಬ ಶುರು. ಹಾಗಾಗಿ ನಮ್ಮ ಬಾಲಕೃಷ್ಣ ಇನ್ನೂ ಒಳ್ಳೆ ಸಿನಿಮಾಗಳು ತೆಗೆದು ಒಳ್ಳೆ ಜನರಿಗೆ ಒಳ್ಳೆ ಮೆಸೇಜ್ ಅಂತ ಅಭಿಮಾನಿಗಳಿಗೆ ಈ ರೀತಿ ಇರಬೇಕು, ಈ ರೀತಿ ನಡ್ಕೊಬೇಕು. ಒಂದು ಹೆಣ್ಮಕ್ಳಿಗಾಯಿತು, ಒಂದು ಸಣ್ಣ ಹುಡುಗರಾಯಿತು, ದೊಡ್ಡವ್ರಿಗಾಯಿತು, ಒಂದು ಒಳ್ಳೆ ಮೆಸೇಜ್ ಕೊಡು ನಮ್ಮ ಹೀರೋಗೆ ನಾವು ಶುಭಾಶಯಗಳು ತಿಳಿಸ್ಕೊಂತ ನಮ್ಮ ರಾಯಚೂರು ವತಿಯಿಂದ, ನಮ್ಮ ರಾಯಚೂರು ಡಿಸ್ಟಿಕ್ ವತಿಯಿಂದ ನಂದಮೂರಿ ಫ್ಯಾನ್ಸ್ ಅವರು ಧನ್ಯವಾದಗಳು ಕೇಳಬೇಕು. ವಿಶ್ವವಿಖ್ಯಾತ ನಟ ಸಾರ್ವಭೌಮ ನಂದಮೂರಿ ತಾರಕ ರಾಮಾರಾವ್ ಅವರ ಪ್ರೀತಿಯ ಅಚ್ಚುಮೆಚ್ಚಿನ ಮಗನಾಗಿರ್ತಕ್ಕಂಥ ನಂದಮೂರಿ ಬಾಲಕೃಷ್ಣ ಸುಮಾರು ಸಿನಿಮಾ ಚಿತ್ರರಂಗದಲ್ಲಿ ಸುಮಾರು ಸುದೀರ್ಘವಾದಂಥ 50 ವರ್ಷಗಳ ಸುದೀರ್ಘವಾದಂಥ ಜರ್ನಿಯಲ್ಲಿ 50 ವರ್ಷಗಳು ಈ ಜನ್ರೇಷನ್ನಲ್ಲಿ
50 ವರ್ಷಗಳಿಂದ ಸಿನಿಮಾ ತೆಗೆದಂಥ ಯಾರು ನಟರಿಲ್ಲ. ಆದರೂ ಈಗಿನ ಯುವಕರ ಜೊತೆಗೆ ಕಾಂಪಿಟೇಷನಿಂದ ಸಿನಿಮಾ ಮಾಡ್ತಾ ಬಾಲಕೃಷ್ಣ ಅವರು ಬಂದಿದ್ದಾರೆ. ಎವ್ರಿ ಇಯರ್ ಪ್ರತಿ ವರ್ಷ ಸಂಕ್ರಾಂತಿಗೆ ಬಾಲಕೃಷ್ಣ ಸಿನಿಮಾ ಬಂದದಂದರೆ ಅದು ಯಾವುದೇ ಒಂದು ವಿಶೇಷವಾದಂಥ ಸ್ಥಾನಮಾನ ಬಾಲಕೃಷ್ಣನಿಗೆ ಐತೆ. ಆವಾಗಿನಿಂದ ಇವತ್ತಿನವರೆಗೂ ಐತೆ. 2020ನಿಂದ 2000ದಿಂದ ಸಮರಸಿಂಹಾರೆಡ್ಡಿ, ನರಸಿಂಹನಾಯ್ಡು, ಅದಾದ ನಂತರ ಲಕ್ಷ್ಮೀ ನರಸಿಂಹ, ಅದಾದ ನಂತರ ಮತ್ತೆ ಹಲವಾರು ಸಿನಿಮಾಗಳು ಹೇಳ್ತಾ ಹೋದರೆ ದೊಡ್ಡ ಲಿಸ್ಟ್ ಐತೆ. ಅದೇ ರೀತಿಯಾಗಿ ಈ ಜನ್ರೇಷನ್ ಕೂಡ ಸಣ್ಣ ಹುಡುಗರ ಥರ ಎನರ್ಜೆಟಿಕ್ ಆಗಿ ಯಾರಾದರೂ ಒಬ್ಬರು ಇದ್ದಾರೆ ಅಂದರೆ ಅದು ನಂದಮೂರಿ ಬಾಲಕೃಷ್ಣ ಅವರು ಬಿಟ್ಟರೆ ಮತ್ತೆ ಯಾವ ಹೀರೋ ಇಲ್ಲ ಅಂತ ನನ್ನ ಅನಿಸಿಕೆ. ಮತ್ತು 2025ನಲ್ಲಿ ಸಂಕ್ರಾಂತಿಗೆ ಬಂದಿರತಕ್ಕಂಥ ಪ್ರಪ್ರಥಮ ಬಾಲಕೃಷ್ಣ ನಂದಮೂರಿ ಅವರ ಕುಟುಂಬದಿಂದ ಬಂದಿರತಕ್ಕಂಥ ನಮ್ಮ ಡಾಕು ಮಹಾರಾಜು ಸೂಪರ್ ಡೂಪರ್ ಹಿಟ್ ಆಗಿ ಎಲ್ಲ ಚಿತ್ರದಾಖಲೆಗಳನ್ನು ಮುರಿ আমার বাইক দাঁড়া जय बालया मन बड़ा भाई बड़ा भाई బాలకృష్ణ అంటే చాలా కష్టపడతాడు, అధికారిస్తాడు. అట్లా ఏమంటానికి ఉన్నాయి అదొక ನಂದಮೂರಿ ಅಭಿಮಾನಿಗಳ ಸಂಘದ ಅಧ್ಯಕ್ಷ ಭೀಮಣ್ಣ ಮಂಚಾಲ್, ಸಾಯಿ ಸೇವಾ ಸಂಸ್ಥೆಯ ಅಧ್ಯಕ್ಷ ವಿಶ್ವನಾಥ್ ಕಾಶಿ, ಆರ್ ಹನುಮಂತು, ಆರ್ ಸಣ್ಣ ಹನುಮಂತು, ಆರ್ ಆಂಜನೇಯ, NTR ಸಂಘದ ಅಧ್ಯಕ್ಷರಾದ ಮೌಲಾಲಿ, ಸಮರ್ ಕೃಷ್ಣ ಮಂಚಾಲ್, ವನಪ್ಪ, ಅನಿಲ್ ಭಂಡಾರಿ, ನಾಗರಾಜ್ NTR, ಅರುಣ್ ಹಾಗೂ ಎಲ್ಲ ನಂದಮೂರಿ ಅಭಿಮಾನಿಗಳಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಸಿಹಿ ಹಂಚಿ ಸಂಭ್ರಮಿಸಲಾಯಿತು. ರಾಯಚೂರು ನಗರ ವ್ಯಾಪ್ತಿಯಲ್ಲಿನ ಹೋಟೆಲ್ ಹಾಗೂ ರೆಸ್ಟೋರೆಂಟ್ಗಳಿಂದ ಉತ್ಪತ್ತಿಯಾಗುವ ಘನ ತ್ಯಾಜ್ಯವನ್ನು ಸರಿಯಾದ ರೀತಿಯಲ್ಲಿ ನಿರ್ವಹಿಸುವಂತೆ ಹಾಗೂ ತ್ಯಾಜ್ಯ ನಿರ್ವಹಣೆಗೆ ಪಾಲಿಕೆಯಿಂದ ನೀಡಲಾಗುವ ಕ್ರಮಗಳನ್ನು ಅನುಸರಿಸುವಂತೆ ರಾಯಚೂರು ಮಹಾನಗರ ಪಾಲಿಕೆಯ ಪರಿಸರ ವಿಭಾಗದ ಸಹಾಯಕ ಕಾರ್ಯಪಾಲಕ ಅಭಿಯಂತರರು ಸೂಚನೆ ನೀಡಿದ್ದಾರೆ. ಘನ ತ್ಯಾಜ್ಯವು ಅನೇಕ ರೋಗಕಾರಕಗಳನ್ನು ಹೊಂದಿರುವ ಕಾರಣಕ್ಕೆ ತ್ಯಾಜ್ಯವನ್ನು ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡದೇ ಇದ್ದಲ್ಲಿ ಅನೇಕ ರೋಗಗಳು ಹರಡುವ ಸಾಧ್ಯತೆಗಳಿರುತ್ತವೆ. ಘನ ತ್ಯಾಜ್ಯವು ನೀರು ಮತ್ತು ಮಣ್ಣನ್ನು ಮಾಲಿನ್ಯಗೊಳಿಸುತ್ತದೆ. ಆದ್ದರಿಂದ ಪರಿಸರಕ್ಕೂ ಹಾನಿ ಉಂಟಾಗುತ್ತದೆ. ಜೊತೆಗೆ ಅನಿಯಂತ್ರಿತವಾಗಿ ಬಿಡಿಸಲಾದ ಘನ ತ್ಯಾಜ್ಯದಿಂದ ನಗರದ ಸೌಂದರ್ಯವು ಕೆಡುತ್ತದೆ. ಆದ್ದರಿಂದ ಘನ ತ್ಯಾಜ್ಯ ನಿರ್ವಹಣೆ ಅತ್ಯಂತ ಮುಖ್ಯವಾಗಿದೆ. ಈ ನಿಟ್ಟಿನಲ್ಲಿ ಪಾಲಿಕೆಯಿಂದ ನೀಡಲಾಗುವ ನಿಯಮಗಳನ್ನು ನಗರದ ಹೋಟೆಲ್ ಮತ್ತು ರೆಸ್ಟೋರೆಂಟ್ಗಳು ಕಡ್ಡಾಯವಾಗಿ ಪಾಲಿಸಬೇಕೆಂದು ತಿಳಿಸಿದ್ದಾರೆ. ಹಸಿ ತ್ಯಾಜ್ಯ ಮತ್ತು ಒಣ ತ್ಯಾಜ್ಯ ಹಾಗೂ ಅಪಾಯಕಾರಿ ತ್ಯಾಜ್ಯವನ್ನು ಬೇರ್ಪಡಿಸಬೇಕು. ಕಡ್ಡಾಯವಾಗಿ ತ್ಯಾಜ್ಯಗಳನ್ನು ಮುಚ್ಚಿರುವ ಬುಟ್ಟಿಗಳಲ್ಲಿ ಸಂಗ್ರಹಿಸಬೇಕು. ಬುಟ್ಟಿಗಳನ್ನು ಸ್ವಚ್ಛವಾಗಿಟ್ಟುಕೊಳ್ಳಬೇಕು. ತ್ಯಾಜ್ಯವನ್ನು ನಿಗದಿತ ಸಮಯದಲ್ಲಿ ಪಾಲಿಕೆಯ ಕಸ ಸಂಗ್ರಹ ವಾಹನಗಳಿಗೆ ಒಪ್ಪಿಸಬೇಕು. ಕಸವನ್ನು ರಸ್ತೆ ಬದಿ ಅಥವಾ ಖಾಲಿ ಜಾಗಗಳಲ್ಲಿ ಬಿಸಾಡಬಾರದು. ಇಂತಹ ಪಾಲಿಕೆಯ ನಿಯಮಗಳನ್ನು ಕಡ್ಡಾಯವಾಗಿ ಪಾಲಿಸಬೇಕು. ತಪ್ಪಿದ್ದಲ್ಲಿ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು ಎಂದು ಪಾಲಿಕೆಯ ಪರಿಸರ ವಿಭಾಗದ
ಎಇಇ ಸೂಚನೆ ನೀಡಿದ್ದಾರೆ. ಯುವ ಜನತೆ ಇಚ್ಛಿಸಿದರೆ ಈ ದೇಶದ ನಾಡಿನ ನಾಯಕರಾಗಿ ಆಡಳಿತ ನಡೆಸಿ ಸಮಾಜವನ್ನು ಸುಭಿಕ್ಷೆಗೊಳಿಸಬಹುದು ಎಂದು ಪ್ರಜಾಪೀತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದ ರಾಜಯೋಗಿನಿ ಡಿ.ಕೆ. ಸ್ಮಿತಾ ಅಕ್ಕನವರು ನುಡಿದರು. ಉದಯನಗರದ ಪ್ರಜಾಪೀತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ವಿದ್ಯಾಲಯದ ಸಂಚಾಲಕರಾದ ರಾಜಯೋಗಿನಿ ಬಿ.ಕೆ. ಸ್ಮಿತಾ ಅಕ್ಕನವರ ಅಧ್ಯಕ್ಷತೆ, ಕಾರ್ಯದರ್ಶಿ ಬಿ.ಕೆ. ಶಾರದಾ ಅಕ್ಕನವರ ನೇತೃತ್ವದಲ್ಲಿ ಸ್ವಾಮಿ ವಿವೇಕಾನಂದರ ಜನ್ಮ ದಿನಾಚರಣೆಯ ಅಂಗವಾಗಿ ರಾಷ್ಟ್ರೀಯ ಯುವ ದಿನಾಚರಣೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ನಗರದ 108,000 ದೇವರ ಸಂಸ್ಥಾನ ಕಿಲ್ಲೆ ಬೃಹನ್ಮಠದ ಪೂಜ್ಯ ಶ್ರೀ ಶಾಂತಮಲ್ಲ ಶಿವಾಚಾರ್ಯ ಸ್ವಾಮೀಜಿಯವರು ದಿವ್ಯ ಸಾನ್ನಿಧ್ಯ ವಹಿಸಿದ್ದರು. ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ನ ಜಿಲ್ಲಾ ಯುವ ಮುಖಂಡರಾದ ಅರುಣ್ ದೋತರ್ಬಂಡಿಯವರು, ನೂರಾರು ಯುವಕ ತಂಡದವರು ಭಾಗವಹಿಸಿದರು. ಅರುಣ್ ದೋತರ್ಬಂಡಿಯವರು ಮಾತನಾಡಿ, ಇಂದು ರಾಷ್ಟ್ರೀಯ ಯುವ ದಿನಾಚರಣೆ ಅಂಗವಾಗಿ ತಾವೆಲ್ಲರೂ ಈಶ್ವರೀಯ ವಿಶ್ವವಿದ್ಯಾಲಯಕ್ಕೆ ನನ್ನ ಕರೆಗೆ ಒತ್ತು ಕೊಟ್ಟು ಆಗಮಿಸಿದ್ದಕ್ಕೆ ಸರ್ವರಿಗೂ ಧನ್ಯವಾದಗಳು ಹಾಗೂ ಯುವಕರಿಗೆ ಸ್ಫೂರ್ತಿ ತುಂಬುವುದಕ್ಕೋಸ್ಕರವಾಗಿ ಸ್ಮಿತಾ ಅಕ್ಕನವರು ನಮ್ಮೆಲ್ಲರನ್ನು ಬರಮಾಡಿಕೊಂಡು 4 ಆಧ್ಯಾತ್ಮಿಕ ನುಡಿಗಳನ್ನು ಮತ್ತು ಭಗವಂತನ ಧ್ಯಾನ ಮಾಡುವಂತ ಒಳ್ಳೆ ಮಾರ್ಗದರ್ಶನವನ್ನು ನಾವು ಸ್ವೀಕರಿಸಿ ಸ್ವಾಮಿ ವಿವೇಕಾನಂದರ ತತ್ವಗಳನ್ನು ನಾವು ಪಾಲಿಸಬೇಕಾಗಿದೆ ಎಂದು ಹೇಳಿದರು. ನಂತರ ರಾಜಯೋಗಿನಿ ತಮ್ಮ ಸಂದೇಶದಲ್ಲಿ ಯುವಕರು ತಮ್ಮ ಜೀವನವನ್ನು ಆಧ್ಯಾತ್ಮಿಕದ ಮೂಲಕ ತಮ್ಮ ಜೀವನವನ್ನು ಸಫಲ ಮಾಡಿಕೊಳ್ಳಬಹುದು. ಮನುಷ್ಯನಿಗೆ ಖಾಲಿ ಶರೀರ ಬೆಳೆಯುವುದು ಜೀವನವಲ್ಲ, ಶರೀರದ ಆರೋಗ್ಯದ ಜೊತೆಗೆ ನಾವು ಸಮಾಜದಲ್ಲಿ ಹೇಗೆ ಜೀವನ ಮಾಡಬೇಕೆಂಬ ವಿಚಾರ ಮಾಡಬೇಕಾಗುತ್ತದೆ. ಪ್ರತಿಯೊಬ್ಬ ಯುವಕರಲ್ಲಿ ನಾಡಿನಲ್ಲಿ ನಾನು ಏನಾದರೂ ಸಾಧಿಸಬಲ್ಲೆ ಎಂಬ ಗುರಿ ಹೊಂದಿರಬೇಕು. ಯುವಕರು ಮನಸ್ಸು ಮಾಡಿದರೆ ಈ ದೇಶದ ನಾಡಿನ ನಾಯಕರಾಗಿ ಸುಭದ್ರ ಆಡಳಿತ ನಡೆಸಬಹುದು. ಆ ಒಂದು ಶಕ್ತಿ ಯುವ ಜನತೆಯಲ್ಲಿನ ಎಂದು ನುಡಿದರು. ಹೊರಗಡೆ ಹಣ ಕಳಿಸಿ ಬ್ಯಾಗ್ಸ್ 8,000 ಬ್ಯಾಗ್ಸ್ ಮಾಡಿಸಿದ್ದಾರೆ. 8,000. ಅವ್ರ ಇಚ್ಛೆ ಏನು ಅಂತಂದ್ರೆ ಎಲ್ಲರೂ ಸಹಿತ ಸ್ವಲ್ಪ ಜಾಗೃತ ಆಗಿದೆ. ನಮ್ಮ ಊರಿನ ವಾತಾವರಣ ನಾವು ಕಾಪಾಡಿಲ್ಲ ಅಂದ್ರೆ ಯಾವ ಪಕ್ಕದ ಊರಿನವ್ರು ಬಂದು ನಮ್ಮ ಊರಿನ ವಾತಾವರಣ ಕಾಪಾಡಕ್ ಆಗಲ್ಲ. ಇದೇ ಊರಲ್ಲಿ ನಾವು ಇರ್ತೀವಿ. ಈ ಊರಲ್ಲಿ ನಾವು ಅಶುದ್ಧ ಗಾಳಿ, ಅಶುದ್ಧವಾದ ವಾತಾವರಣ ಮಾಡ್ಕೊಂಡ್ವಿ ಅಂತಂದ್ರೆ ನಮಗೆ ನಾವೇ ಕೊಡುವಂತ ಶಾಪ. ಯಾರ್ಯಾರಿಗೂ ಶಾಪ ಕೊಡಲ್ಲ, ಯಾರ್ಯಾರಿಗೂ ಆಶೀರ್ವಾದ ಕೊಡಲ್ಲ. ಶಾಪ ನಾವು ಮಾಡೋ ಕರ್ಮದಿಂದ ನಮಗೆ ನಾವು ಶಾಪ ಕೊಡ್ಕೊಡ್ತೀವಿ, ನಮ್ಮ ಕರ್ಮದಿಂದ ನಾವು ಆಶೀರ್ವಾದ ಮಾಡ್ಕೊಡ್ತೀವಿ. ಹಾಗಾಗಿ ಬೇರೆ ಬೇರೆ ಊರುಗಳು ಇವತ್ತು ಇಷ್ಟು ಜನ, ನೀವು ಎಷ್ಟು ಜನ ಬಂದಿರಲ್ಲ ಅಷ್ಟು ಜನ ನೀವು ಹೋಗಿ ಇಲ್ಲಿ ಏನ್ ಕಲ್ತೀರಿ, ಮುಂದಿನ ದಿನಗಳಲ್ಲಿ ಯುವಕರು ಇಂಥ ಸ್ಪಿರಿಚುಯಾಲಿಟಿ ಕ್ಲಾಸ್ಗೆ ಬರುವಂತ ಕೆಲಸ ಮಾಡ್ಬೇಕಂತೇಳಿ ಈ ಮುಖಾಂತರ ನಾನು ಹೇಳ್ತೀನಿ. ಇಂಥ ಆಪರ್ಚುನಿಟೀಸ್ ಬಹಳ ಕಮ್ಮಿ. ಇಂಥ ಆಪರ್ಚುನಿಟೀಸ್ ನಾವು ಬರಲೇಬೇಕು. ನಾನು ಹಿಂದೆ ಸ್ಮಿತಾ ಕ್ಲಾಸ್ ಆಗ್ಲಿ ಮತ್ತೆ ನಮ್ಮ ಶಾಂತಮಲ್ಲ ಶಿವಾಚಾರ್ಯ ಸ್ವಾಮಿಗಳು ಮಾತನ್ನು ಕೇಳಿ ಇಲ್ಲಿ ನಿಮ್ ಮುಂದೆ ಬೆಳೆದು ನಿಂತೀನಿ. ನಾನು ಯಾವುದೇ ಒಂದು ಈ ರೀತಿ ಕ್ಲಾಸ್ಗಳು ಅಟೆಂಡ್ ಆಗಿದ್ದಿಲ್ಲ ಅಂದ್ರೆ ಇಲ್ಲಿ ಬಂದು ನಿಂತು ಮಾತಾಡಕ ಆಗ್ತಿರ್ಲಿಲ್ಲ ಅಂತೇಳಿ ನಾನು ಪ್ಲಾಸ್ಟಿಕ್ ಮುಕ್ತರಾಗಬೇಕು ಅಂತ ತಿಳ್ಕೊಂಡು ಹಣ ಕೊಟ್ಟು SBI ಆಗಿರ್ತಕ್ಕಂತಹ ವೇದಮೂರ್ತಿಯವರು ಸ್ವಲ್ಪ ನಾಂದಿ ಆಡಿದ್ದಾರೆ. ಅವ್ರು ಹೋದ ಮೇಲೆ ಮತ್ತೆ ನಿಂತ್ಕೊಂಡ್ಬಿಟ್ಟಿದೆ. ವೇದಿಕೆ ಮೇಲೆ ಬಾಟಲ್ಗಳನ್ನು ಬಳಸ್ತಿದ್ದಿಲ್ಲ. ನೀರು ಕುಡಿಬೇಕಾದ್ರೆ ಕೂಲೆಟ್ರಿ ಸ್ಟೀಲ್ ಏನು ಥರ್ಮಲ್ಸ್ ಇದೆಯಲ್ಲ ಅದರಲ್ಲಿ ನೀರು ತಗೊಂಡು ಒಂದು ಗ್ಲಾಸ್ನಲ್ಲಿ ಹಾಕಿ ಕೊಡ್ತಾ ಇದ್ರು. ಚೀಲಗಳನ್ನು ಕೂಡ ಕಾಟನ್ನೇ ವೇದಿಕೆ ಮೇಲೆ ಕೊಡಿಸ್ತಾ ಇದ್ರು. ನಮ್ಮ ದೇಶದ ಸುಂದರ ಸ್ವಚ್ಛತೆಗಾಗಿ ಪ್ರತಿಯೊಬ್ಬರು ಪ್ಲಾಸ್ಟಿಕ್ ಚೀಲಗಳನ್ನು ಸಂಪೂರ್ಣವಾಗಿ ಬಹಿಷ್ಕರಿಸಿ ಬಳಸಿ ಪರಿಸರ ಸ್ನೇಹಿ ಸಮಾಜವನ್ನ ರಾಯಚೂರು ಜಿಲ್ಲೆಯನ್ನ ರಾಯಚೂರು ನಗರವನ್ನ ಅಂದ ಚಂದ ಸುಂದರವಾಗಿ ನಾವುಗಳು ಪಣ ತೊಡುತ್ತೇವೆಂದು ಈ ಮೂಲಕ ಈ ಸಂದರ್ಭದಲ್ಲಿ ಡಾಕ್ಟರ್ ದಂಡಪ್ಪ ಬೀರಾದರ್ ಮರಿಸ್ವಾಮಿ, ಶ್ರೀಭಾಜ, ರಘು ಮಡಿವಾಳ್, ಆದಿಲ್, ಅಭಿ ಭುಸನ್,
ರಾಹುಲ್ ರೆಡ್ಡಿ, ಸೋನು ಹುಸೂರ್, ವೆಂಕಟ ರೆಡ್ಡಿ, ಪೋಗುಲ್ ಪ್ರವೀಣ್ ರೆಡ್ಡಿ ಹಾಗೂ ವಿಶ್ವವಿದ್ಯಾಲಯದ ಸರ್ವ ಪರಿವಾರದವರು ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಸ್ವಾಮಿ ವಿವೇಕಾನಂದ ಜಯಂತಿ ಅಂಗವಾಗಿ ಮ್ಯಾರಥಾನ್ ಓಟ, ಪಾಲಿಕೆ ಉಪಾಧ್ಯಕ್ಷ ಸಾಜಿದ್ ಸಮೀರ್ ಚಾಲನೆ. ಬಿಜೆಪಿ ಕಚೇರಿಯಲ್ಲಿ ಸ್ವಾಮಿ ವಿವೇಕಾನಂದ ಜಯಂತಿ, ಯುವಕರಲ್ಲಿ ಜಾಗೃತಿ ಸಂದೇಶ, ವಿವೇಕಾನಂದ ಜೀವನ ಸ್ಫೂರ್ತಿ. ಡಾಕ್ಟರ್ ಶಿವರಾಜ್ ಪಾಟೀಲ್. ಕರ್ಣ ಹ್ಯಾಪಿ ಬರ್ತ್ಡೇ ಚಿತ್ರ ಜನವರಿ 13ರಂದು ಯೂಟ್ಯೂಬ್ನಲ್ಲಿ ಬಿಡುಗಡೆ. ಬಸವರಾಜ್. ನಗರದ ತ್ಯಾಜ್ಯ ವಿಲೇವಾರಿಗೆ ಹೋಟೆಲ್ ರೆಸ್ಟೋರೆಂಟ್ ನಿಯಮ ಪಾಲಿಸದಿದ್ದರೆ ಕ್ರಮ, ಮಹಾನಗರ ಪಾಲಿಕೆ ಎಚ್ಚರಿಕೆ. ಪ್ರಜಾಪೀಠ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ವಿವೇಕಾನಂದ ಜಯಂತಿ, ಸಮಾಜ ಸುಭೀಕ್ಷೆಯಾಗಲು ಯುವಕರ ಪಾತ್ರ ಮುಖ್ಯ. ಸ್ಮಿತಕ್ಕ. ಡಾಕು ಮಹಾರಾಜ್ ಚಿತ್ರ ಬಿಡುಗಡೆ, ಅಭಿಮಾನಿಗಳಿಂದ ಸಂಭ್ರಮಾಚರಣೆ. ಇಲ್ಲಿಗೆ ವಾರ್ತೆಗಳ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.